ನಾನು ಮೊನ್ನೆನೂ ಹೇಳಿದೆ, ಯಾರಾದರೂ ಸ್ಪಾನ್ಸರ್ ಮಾಡಿ ಕಳಿಸಿರಲಿ, ಅವರೇ ದುಡ್ಡು ಹಾಕೊಂಡು ಹೋಗಿರಲಿ, ಕದ್ದೋಗಿರಲಿ, ಧೈರ್ಯವಾಗಿ ಹೋಗಿರಲಿ, ಫಾರಿನಲ್ಲಿ ಕೂತ್ಕೊಂಡು ಟೂರ್ ಹೊಡೆದ್ಬಿಟ್ಟು ಬಂದಿದ ತಕ್ಷಣ ಯಾರನ್ನೇ ಮುಖ್ಯಮಂತ್ರಿನ ಇಳಿಸೋಕ್ಕಾಗಲ್ಲ, ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ. ಏನಿದ್ರು ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರಿಗೆ ಆಗಿರುವಂಥ ಮಾತುಕತೆ. ಅದರಲ್ಲಿ ರವಿಕುಮಾರ್ 50 ಜನನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಕರ್ಕೊಂಡು ಹೋಗಲಿಲ್ಲ, ಇಲ್ಲೇ ಬೆಂಗಳೂರಲ್ಲಿ ಮಂಡ್ಯದಲ್ಲಿದ್ದೀನಿ ಅಂದಿದ ತಕ್ಷಣ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಎಲ್ಲ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡುತ್ತೆ. ಸರ್, ಇಷ್ಟು ದಿನ ಆಪರೇಷನ್ ಕಮಲ, ಆಪರೇಷನ್ ಹಸ್ತ ಅಂತ ಚರ್ಚೆ ಆಗ್ತಿದೆ. ಈಗ ಆಪರೇಷನ್ DK ಶಿವಕುಮಾರ್, ಆಪರೇಷನ್ ಸಿದ್ದರಾಮಯ್ಯ ಹತ್ರ ಚರ್ಚೆ ಆಗ್ತಿದೆ ಒಂದೇ ಪಕ್ಷದಲ್ಲಿ. ನೋಡ್ರಿ, ಎಲ್ಲಿವರೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲ್ಲ, ಇದು ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ. ನಿಷ್ಠಾವಂತ ಕಾಂಗ್ರೆಸ್ ಶಾಸಕರಿಗೆ ಇದು ಭಾಳ ನೋವಾಗುತ್ತೆ. ಸುಮ್ಮನೆ ಇದು ಟೈಮ್ ಪಾಸ್ ಥರ ನಡೆಸ್ಕೊಂಡ್ರೆ ಇದಾಗಲ್ಲ. ಒಂದು ನಿರ್ಧಾರ ಮಾಡಬೇಕು. ನಿರ್ಧಾರ ಮಾಡ್ದೇನೆ ಹೈಕಮಾಂಡ್ ಅವರು ಇದಕ್ಕೆ ನಿರ್ಧಾರ ಮಾಡಬೇಕು. ದಿನಕ್ಕೊಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದು, ನಾನು ಕೊಡೋದು, ಇನ್ನೊಬ್ಬರು ಕೊಡೋದ್ರಿಂದ ಪಕ್ಷಕ್ಕೆ ಹಾನಿ, ಸರ್ಕಾರಕ್ಕೆ ಹಾನಿ ಬಿಟ್ಟರೆ ಬೇರೆ ಏನಾಗಲ್ಲ. ಈ ಕೂಡಲೇ ಹೈಕಮಾಂಡ್ ಅವರು ಮಧ್ಯ ಪ್ರವೇಶಿಸಬೇಕು. ಇಲ್ಲ ಚೇಂಜ್ ಮಾಡ್ತೀವಿ, DK ಶಿವಕುಮಾರ್ ಮಾಡ್ತೀವಿ, ಇಲ್ಲ ನಿಮ್ಮನ್ನ ಮಾಡಲ್ಲ, ಎರಡರಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಬರ್ದೇನೆ ದಿನ ಮಾಡ್ತಿದ್ರೆ ಇದೇ ಥರ ಟೂರ್ಗಳು ಹೋಗ್ತಾ ಇರ್ತಾರೆ, ರೆಸಾರ್ಟ್ಗೂ ಹೋಗ್ತಾ ಇರ್ತಾರೆ, ಇನ್ನೊಂದಕ್ಕೂ ಹೋಗ್ತಾ ಇರ್ತಾರೆ. ಅದರಿಂದ ಪಕ್ಷಕ್ಕೆ ಹಾನಿ ಆಗುತ್ತೆ ಬಿಟ್ಟರೆ ಬೇರೆ ಏನೂ ಆಗಲ್ಲ. ನಾನು ಮೌನ. ಈ ಥರದ ವಿಚಾರದಲ್ಲಿ ನಿಮಗೂ ಬೇಸರ ಆಗಿದೆ ಸರ್? ನಾನು ಮೌನ ಅನ್ನಲ್ಲ, ನಾನೇನು ಬೇಸರ ಅಂತ ಹೇಳ್ತಾ ಇಲ್ಲ. ಮಧ್ಯ ಪ್ರವೇಶಿಸಿ ಏನಾದರೂ ಒಂದು ನಿರ್ಧಾರಕ್ಕೆ ಬರಬೇಕು. ಟೈಮ್ ಮುಂದಕ್ಕೆ ಹೋಗಲಿ ಅಂತಂದರೆ ಏನೂ ಆಗಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಹೈಕಮಾಂಡ್ ಅವರು ಮಧ್ಯ ಪ್ರವೇಶಿಸಿ ಇದನ್ನು ಒಂದು ಇತ್ಯರ್ಥ ಮಾಡಲೇಬೇಕು. ಮತ್ತೊಂದು ಕಡೆ ಸರ್, ಮಹದೇವಪ್ಪನವರು ಬೀದಿ ನಾಯಿಗೆ ಹೋಲಿಕೆ ಮಾಡುವಂಥ ಶಾಸಕರನ್ನ ಎಷ್ಟು ಯಾವುದೋ ಪ್ರಶ್ನೆಗೆ ಇನ್ನೇನೋ ಯಾವ ಶಾಸಕರನ್ನ ಹೋಲಿಕೆ ಮಾಡಿದ್ದಾರೆ? ಅಲ್ಲ, ಸಹಜವಾಗಿ ಮಾಧ್ಯಮದ ಪ್ರಶ್ನೆ ಕೇಳಿದಂಥ ಅವ್ರು ಇರ್ಬೋದು. ನಾಯಿ ಅಂದರೆ ಪ್ರಾಮಾಣಿಕತೆ, ನಾಯಿ ಅಂದರೆ ನಿಯತ್ತು, ಅದಕ್ಕೆ ಎಲ್ಲ ಶಾಸಕರು ನಿಯತ್ತು ಅಂತ ಹೇಳಿರ್ಬೋದು. ಇಲ್ಲ, ಒಳಗೆ ಹಾಕ್ಬೇಕು ಅನ್ನೋಂತಾರೆ ಸರ್. ಈಗ ಹೆಚ್ಚು ಕಡಿಮೆ ಅವರು ವಿಚಾರವಾಗಿ ಚರ್ಚೆ ಅಂತ ಪ್ರಶ್ನೆ ಕೇಳಿದಕ್ಕೆ ನಾಯಿಗಳನ್ನ ಹಿಡಿಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಮಾತಾಡ್ತಾರೆ. ಯಾವ ಹೋಲಿಕೆನೇ ಇಲ್ಲದ ರೀತಿಯಲ್ಲಿ ಮಾತಾಡ್ತಾರೆ. ನಾಯಿ ಅಂದರೆ ನಿಯತ್ತು, DK ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಕ್ಷದ ನಿಯತ್ತು, ಹೈಕಮಾಂಡ್ನ ನಿಯತ್ತಿನ ಸೈನಿಕ. ಅದಕ್ಕೆ ಒಂದು ಕಡೆ ಮೂಲ ಕಾಂಗ್ರೆಸ್ ಅವ್ರ ಮಾತಿನ ಸರ್, ಮಾದೇವಪ್ಪ ಒಂದಷ್ಟು ಜನ ನಿಯತ್ತಿಲ್ಲ ಅಂತಾನೆ ಸರ್ ಅವ್ರಿಗೆ. ಅಲ್ಲ, ನಾನು ಹೇಳ್ತಾ ಇರೋದು ನಾಯಿ ಅಂದರೆ ನಿಯತ್ತು, DK ಶಿವಕುಮಾರ್ ಅಂದರೆ ನಿಯತ್ತು. ಹೈಕಮಾಂಡಿಗೆ ನಿಯತ್ತಾಗಿರುವ ಮನುಷ್ಯ 40 ವರ್ಷದಿಂದ 2 ಸರಿ ಮಂತ್ರಿ ಮಾಡಲಿಲ್ಲ. 2013ರಲ್ಲಿ ಒಂದು 6 ತಿಂಗಳು ಮಂತ್ರಿ ಮಾಡಲಿಲ್ಲ, ಅವ್ರೇನು ಬೇಜಾರು ಮಾಡ್ತಾ ಇರಲಿಲ್ಲ. ಈಗ ಮುಖ್ಯಮಂತ್ರಿ ಆಗಿಲ್ಲ, ಇನ್ನೂ ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ. ಅವ್ರು ನಿಯತ್ತು ಪಕ್ಷಕ್ಕೆ, ಅದಕ್ಕೇನೇ ಹೇಳಿರ್ಬೋದು. ಮಾದೇವಪ್ಪ ವ್ಯಂಗ್ಯ ಮಾಡಿ ಹೇಳಿದ್ದಾರೆ ಸರ್. ಮಾದೇವಪ್ಪ ಅವರು ಪ್ರಾಮಾಣಿಕತೆ ತಿಳಿಸಿರ್ಬೋದು. ಎಲ್ಲ ವ್ಯಂಗ್ಯಗಳೆಲ್ಲ ನಡೀತಾ ಇದೆ ಸರ್ ಒಳಗೆ ಪಕ್ಷದ ಒಳಗಡೆ ನಡೀತಾ ಇದೆ. ಯಾರು ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾ ಇಲ್ಲ, ನಿಮ್ಮ ಪಕ್ಷದವರೇ ನಿಮ್ಮನ್ನು ಟೀಕೆ ಮಾಡ್ತಾರೆ ಏನೋ ಅಂತ. ಸ್ವಲ್ಪ ಒಂದು ವಾರ ಟೈಮ್ ಕೊಡಿ, ಎಲ್ಲದಕ್ಕೂ ನೇರ ಉತ್ತರ. ನಾಯಿ, ವ್ಯಂಗ್ಯ ಎಲ್ಲದಕ್ಕೂ ಸೂಕ್ತ ಉತ್ತರ. DK ಶಿವಕುಮಾರ್ ಆಪ್ತರು ಏನು ಸೈಲೆಂಟ್ ಆದ್ರು ಅಂತ ಯಾರೆಲ್ಲ 136 ಜನನು DK ಶಿವಕುಮಾರ್ ಅವರ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು ಸೇರಿ 136 ಜನನು DK ಶಿವಕುಮಾರ್ ಅವರ ಆಪ್ತರೆ. 136 ಜನನು ನನ್ನೂ ಸೇರಿ DK ಶಿವಕುಮಾರ್ ರೆಸಾರ್ಟ್ಗೆ ಹೋಗ್ತೀವಿ ಅಂತ ನಾವು ಯಾವತ್ತೇ ಹೇಳಿದ್ರೆ, ರೆಸಾರ್ಟ್ಗೆ ಹೋಗಿದ್ರೆ ನಾನೇ ಹೇಳಲ್ವಾ? ಆ ಥರ ಯಾವ ಇದೂ ಇಲ್ಲ. ಈಗ 20 ಜನ ಮೊನ್ನೆ ನಾನು ಲಂಡನ್ಗೆ ಹೋಗಿದ್ದೆ. ನಮ್ಮ ಕೃಷಿ ಸಚಿವರು 24 ತಾರೀಕು ಲಂಡನ್ಗೆ ಹೋಗ್ತಾರೆ. ಯಾಕಂದರೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕಳಿಸೋದು ಅಂತಾನೆ. ರಿಪಬ್ಲಿಕ್ ಈಗ 11 ಜನ ಹೋಗಿರೋದು, ನೀವು ಹೇಳೋದು ಎಲ್ಲ ಒಟ್ಟಿಗೆ ಹೋಗ್ಬೇಕು. ಈಗ ನಾವು ಸ್ನೇಹಿತರುಗಳು ಹೋದ ವರ್ಷ 14 ಜನ MLAಗಳು ದುಬೈಗೆ ನೋಡಬೇಕು. ಯಾಕಂದರೆ ಯಾರಾದ್ರು ಕಳಿಸಿದ್ರು ಅಂತ, ಅದೆಲ್ಲ ಊಹಾಪೋಹಗಳು. ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ವಾರ ಸುಮ್ಮನೆ ಇರಿ, ಎಲ್ಲದಕ್ಕೂ ಉತ್ತರ ಬರ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.